ಎಸ್ಆರ್ಪಿ ನಂಬರ್ ಪ್ಲೇಟ್ ಅಳವಡಿಕೆ ಡೆಡ್ಲೈನ್ ಮಾರ್ಚ್ 31ಕ್ಕೆ ಕೊನೆಗೊಳ್ಳಲಿದೆ. ಸುಮಾರು 2 ಕೋಟಿ ವಾಹನಗಳಲ್ಲಿ ಕೇವಲ 29% ವಾಹನಗಳು ಮಾತ್ರ ಎಚ್ಎಸ್ಆರ್ಪಿ ನಂಬರ್ ಪ್ಲೇಟ್ ಅಳವಡಿಸಿಕೊಂಡಿವೆ. ಹೀಗಾಗಿ ಗಡುವು ಮತ್ತಷ್ಟು ದಿನ ವಿಸ್ತರಣೆಯಾಗುವ ಸಾಧ್ಯತೆ ಇದೆ. ಏಪ್ರಿಲ್ 1, 2019 ಮೊದಲು ನೋಂದಾಯಿಸಲಾದ ವಾಹನಗಳಿಗೆ ಎಚ್ಎಸ್ಆರ್ಪಿ ಅಳವಡಿಸುವಿಕೆ ರಾಜ್ಯ ಸರ್ಕಾರ ಆಗಸ್ಟ್ 2023ರಲ್ಲಿ ಅಧಿಸೂಚನೆ ಹೊರಡಿಸಿತ್ತು. ಈ ಹೊಸ ನಂಬರ್ ಪ್ಲೇಟ್ ಅಳವಡಿಸೋದ್ರಿಂದ ವಾಹನ ಸುರಕ್ಷತೆ ಹೆಚ್ಚಿಸುವ, ವಾಹನಗಳ ಕಳ್ಳತನ ಮತ್ತು ದುರುಪಯೋಗವನ್ನು ತಡೆಯುವ ಮತ್ತು ಇತರೆ ಕಾನೂನು ಜಾರಿ ಸೇರಿದಂತೆ ಹಲವು ಅನುಕೂಲ ಇವೆ. 2023ರಿಂದ ಹಲವು ಬಾರಿ ಗಡುವು ವಿಸ್ತರಿಸಲಾಯಿತು. ಇದೀಗ ಮಾರ್ಚ್ 31ರಂದು ಗಡುವು ಕೊನೆಗೊಳ್ಳುತ್ತೆ. ರಾಜ್ಯ ಸಾರಿಗೆ ಇಲಾಖೆ ಪ್ರಕಾರ ಕರ್ನಾಟಕ ಏಪ್ರಿಲ್ 1, 2019 ಮೊದಲು ನೋಂದಾಯಿಸಲಾದ ಸುಮಾರು 2 ಕೋಟಿ ವಾಹನಗಳಿವೆ. ಅವುಗಳಿಗೆ ಎಚ್ಎಸ್ಆರ್ಪಿ ಪ್ಲೇಟ್ ಅಳವಡಿಸಬೇಕಾಗಿದೆ. ಎಚ್ಎಸ್ಆರ್ಪಿ ನಂಬರ್ ಪ್ಲೇಟ್ ಅಳವಡಿಕೆಯ ಗಡುವನ್ನು ಪದೇ ಪದೇ ವಿಸ್ತರಣೆ ಮಾಡಲಾಗ್ತಾ ಇದೆ. ಈಗ ಕೊನೆಯಲ್ಲಿ ಏನು ಗಡುವು ಕೊಟ್ಟಿತ್ತು ಆ ಗಡುವು ಮಾರ್ಚ್ 31ಕ್ಕೆ ಮುಗಿಯುತ್ತೆ. ಇಷ್ಟರಲ್ಲೇ ಎಲ್ಲ ವಾಹನಗಳು ಎಚ್ಎಸ್ಆರ್ಪಿ ನಂಬರ್ ಪ್ಲೇಟ್ ಅಳವಡಿಸ್ಕೊಳ್ಬೇಕಾಗಿತ್ತು. ಆದರೆ ಇದುವರೆಗೂ ಆಗಿಲ್ಲ. 2019ಕ್ಕಿಂತ ಮುಂಚೆ 2019 ಏಪ್ರಿಲ್ 1ಕ್ಕಿಂತ ಮುಂಚೆ ಕರ್ನಾಟಕದಲ್ಲಿ 2 ಕೋಟಿ ವಾಹನಗಳಿದ್ದು, ಈ ಎಲ್ಲ ವಾಹನಗಳಿಗೂ ಸಹ ಎಚ್ಎಸ್ಆರ್ಪಿ ನಂಬರ್ ಪ್ಲೇಟ್ ಅಳವಡಿಕೆ ಆಗಬೇಕಾಗಿದೆ. ಇನ್ನೂ ಗುರಿ ಸಾಧನೆ ಆಗಿಲ್ಲ. ಹೀಗಾಗಿ ಸಾರಿಗೆ ಇಲಾಖೆ ಈಗ ಒಂದು ಅಭಿಯಾನವನ್ನು ಶುರು ಮಾಡೋದಾಗಿ ಹೇಳಿದೆ. ನಂಬರ್ ಪ್ಲೇಟ್ ಅಳವಡಿಸ್ತಾ ಇರತಕ್ಕಂಥ ವಾಹನಗಳ ಮೇಲೆ ಕೇಸನ್ನು ಹಾಕುವಂಥದ್ದು ಮತ್ತು FC ಏನು ಫಿಟ್ನೆಸ್ ಸರ್ಟಿಫಿಕೇಟ್ ತಗೊಳ್ದಿರೋ ವಾಹನಗಳು ಅವುಗಳನ್ನು ಗುರುತಿಸುವಂಥದ್ದು. ಈಗ ಮತ್ತೆ ಈ ಅವಧಿಯನ್ನು ಮುಂದೂಡ್ತಾರ ನೋಡಬೇಕಾಗಿದೆ.